ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ನೆಲಮಂಗಲ ಸೋಲೂರು ಹೋಬಳಿಯ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ಶ್ರೀ ವೀರಾಂಜನೇಯ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ಗೆ ಚಾಲನೆ ನೀಡಲಾಯಿತು. ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡುವ ಸಂಕಲ್ಪದೊಂದಿಗೆ ಟ್ರಸ್ಟ್ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನಾ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಯೋಜಿಸಲಾಗಿತ್ತು. ಗ್ರಾಮದ ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಸ್ಪಂದಿಸುವುದು, ಅಗತ್ಯವಿರುವವರಿಗೆ ನೆರವು ನೀಡುವುದು ಹಾಗೂ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ಉದ್ದೇಶದಿಂದ ಟ್ರಸ್ಟ್ ಆರಂಭವಾಗಿದೆ. ಈ ವೇಳೆಯಲ್ಲಿ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷ ನರಸಿಂಹಮೂರ್ತಿ, ಸಾರ್ವಜನಿಕರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವುದು ನಮ್ಮ ಪ್ರಮುಖ ಉದ್ದೇಶ. ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಅಗತ್ಯವಿರುವವರಿಗೆ ನೆರವು ನೀಡುವ ನಿಟ್ಟಿನಲ್ಲಿ ಟ್ರಸ್ಟ್ ಕಾರ್ಯನಿರ್ವಹಿಸಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕ ಜಯಸಿಂಹ, ಅಗತ್ಯವಿರುವವರಿಗೆ ನೆರವು ನೀಡುವುದು, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವುದು, ಗ್ರಾಮೀಣ ಭಾಗದಲ್ಲಿ ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ಸಮಾಜಕ್ಕೆ ನಮ್ಮದೇ ಆದ ಕೊಡುಗೆ ನೀಡುವುದು ಟ್ರಸ್ಟ್ನ ಗುರಿಯಾಗಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರು, ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ನೂತನ ಟ್ರಸ್ಟ್ಗೆ ಶುಭ ಹಾರೈಸಿದರು. ಸಾರ್ವಜನಿಕರ ಕಷ್ಟಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಆರಂಭಗೊಂಡಿರುವ ಶ್ರೀ ವೀರಾಂಜನೇಯ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಮುಂದಿನ ದಿನಗಳಲ್ಲಿ ಹಲವು ಸಮಾಜಮುಖಿ ಕಾರ್ಯಗಳಿಗೆ ವೇದಿಕೆಯಾಗಲಿ ಎಂಬುದು ಗ್ರಾಮಸ್ಥರ ಆಶಯವಾಗಿದೆ. ಸಮಾಜದ ಅಗತ್ಯವಿರುವ ವರ್ಗಗಳಿಗೆ ನೆರವಿನ ಹಸ್ತ ಚಾಚುವ ಮೂಲಕ ಟ್ರಸ್ಟ್ ಉತ್ತಮ ಕಾರ್ಯವನ್ನು ಕೈಗೊಳ್ಳಲಿ ಎಂಬುದು ಸ್ಥಳೀಯರ ಆಶಯವಾಗಿದೆ. ಚಾರಿಟಬಲ್ ಟ್ರಸ್ಟ್ ಉದ್ಘಾಟನೆ ಮಾಡಿ ತುಂಬ ದಿನಗಳ ಕನಸು ಇದು. ಅದನ್ನು ನಮ್ಮ ಊರಿನ ಯುವಕರು ಎಲ್ಲರೂ ಸೇರಿ ನನಸು ಮಾಡಿದ್ವಿ. ಈ ದಿನ ಭಾರಿ ಸಂತೋಷ ಆಗ್ತಾ ಇದೆ. ಹಾಗೆ ಎಲ್ಲರೂ ಇಲ್ಲಿನ ಆರೋಗ್ಯದ ಪರಿಸ್ಥಿತಿ ಆಗಲಿ ಮತ್ತು ಓದುಗಳ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತೇಳಿ ನಮ್ಮ ಒಂದು ಆಸೆ ಇದೆ. ಅದು ಎಲ್ಲರೂ ಯುವಕರು, ನಮ್ಮ ಊರಿನ ಯುವಕರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ವೀರಾಂಜನೇಯ ಟ್ರಸ್ಟ್ ಅಭಿವೃದ್ಧಿ ಪಡಿಸಲಿ ಅಂತೇಳಿ ಎಲ್ಲರನ್ನೂ ಕೇಳ್ಕೊತೀನಿ. ದಯಮಾಡಿ ಅವರು ಸಹಕಾರ ನೀಡ್ತಾ ಇದ್ದಾರೆ ಅಂತೇಳಿ ನನಗೆ ಮನೋಭಾವನೆ ಇದೆ. ಟ್ರಸ್ಟ್ ಉದ್ದೇಶ ಊರಿನ ಗ್ರಾಮಸ್ಥರನ್ನು ಉದ್ಧಾರ ಮಾಡುವಂಥದ್ದು. ಇಲ್ಲಿನ ಎಲ್ಲ ಏನೇನು ಅದ್ರ ಬಗ್ಗೆ ಓದೋದು, ಹುಡುಗರು ವಿದ್ಯಾಭ್ಯಾಸದ ಬಗ್ಗೆ, ಆರೋಗ್ಯದ ಬಗ್ಗೆ, ಮತ್ತು ಇಲ್ಲಿನ ಹುಡುಗರಿಗೆ ಏನೇನು ಮಾರ್ಕ್ಸ್ ಬಂದು ಜಾಸ್ತಿ ಓದಿ ಅಂಥವ್ರ ಬಗ್ಗೆ, ಊರಿನಲ್ಲಿ ಯಾರು ಆರೋಗ್ಯ ಕೆಟ್ಟರೆ ಅವ್ರಿಗೆ ಸಹಾಯ ಮಾಡೋದ್ರ ಬಗ್ಗೆ ಒಂದು ಟ್ರಸ್ಟನ್ನು ಮಾಡಬೇಕು ಅಂತ ಉದ್ದೇಶದಿಂದ ಊರಿನ ಸಹಕಾರ ಎಲ್ಲ ಮಾಡಿ ಅದು ನಮ್ಮ ಉದ್ದೇಶ ಇದೆ. ಟ್ರಸ್ಟ್ನ ಈಗ ಉದ್ಘಾಟನೆ ಮಾಡಿದ್ರೆ ಎಲ್ಲರೂ ಒಗ್ಗಟ್ಟಿನಿಂದ ಹೋಗಬೇಕು. ಅದು ಎಲ್ಲ ಹೆಂಗೆ ತೊಗೊಂಡೋಗ್ತಾರೆ ಗ್ರಾಮಸ್ಥರಲ್ಲಿ ಅಂತ? ಗ್ರಾಮಸ್ಥರನ್ನ ಎಲ್ಲರೂ ಸಹ ನನ್ನ ಬಗ್ಗೆ ಭಾರಿ ಎಲ್ಲರದ್ರ ಪ್ರೀತಿ ಇದೆ. ನಾನು ಎಲ್ಲರಲ್ಲೂ ಸಹ ನನ್ನ ಬಗ್ಗೆ ಒಗ್ಗಟ್ಟಿನ ಬಗ್ಗೆ ಬಲ ಇದೆ ಅವ್ರದ್ದು. ನನ್ನನ್ನು ಅತ್ಯಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಊರಿನ ಜನ. ನಾನು ಯಾರಲ್ಲೂ ದ್ವೇಷ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾವುದಿಲ್ಲ. ನಾನು ಜಾತಿ ಭೇದ ಇನ್ನೊಂದು ಮತ್ತೊಂದು ಯಾವುದೊಂದು ಮಾಡೋದಿಲ್ಲ. ಎಲ್ಲರೂ ಸಹ ನನ್ನ ಮೂರ್ತಣ ನರಸಿಂಹಮೂರ್ತಣ ಹಣೆ ಅಂತ ಹೇಳ್ಬಿಟ್ಟು ನನ್ನ ಪ್ರೀತಿಯಿಂದ ಎಲ್ಲರೂ ನನ್ನ ಕರೆದು ಇದು ಮಾಡೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಬರಲಿ, ಇನ್ನೊಂದು ಬರಲಿ ಮತ್ತೊಂದು ಬರಲಿ, ನಾನು ಅದನ್ನು ಒಂದು ನೆರವೇರಿಸಬೇಕು ಅಂತ ನನ್ನ ಯುವಕರಲ್ಲಿ ಮತ್ತು ನನ್ನ ಸಹಕಾರದಿಂದ ಮಾಡಬೇಕು ಅಂತ ಕೇಳ್ತೀನಿ. ನರಸಿಂಹಮೂರ್ತಿ ಅಂತ ಹೇಳಿ, ನಾನು ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸು. ನನ್ನ ಈ ಗ್ರಾಮದವರು ಆಗಿದ್ರು. ನಮ್ಮ ತಂದೆಯವರು ಪುಟ್ಟನರಸಪ್ಪ ಅಂತ ಇದ್ದರು, ಸೆಕ್ರೆಟ್ರಿ ಆಗಿದ್ದರು, ತೀರೋಗಿದ್ರು ಅವರು. ಇದರಲ್ಲಿ ನಾವೆಲ್ಲ ಸ್ನೇಹಿತರು. ನಮ್ಮ ದೊಡ್ಡಪ್ಪ ಇವ್ರ ಮಗ, ಅಣ್ಣ, ತಡಪ್ಪರ ಮಕ್ಕಳು, ಇವರು ನನ್ನ ಬಾಲ್ಯ ಸ್ನೇಹಿತರು. ಎಲ್ಲರೂ ಸೇರಿ ನನ್ನ ಇದು ಮಾಡಿದ್ದಾರೆ. ಟ್ರಸ್ಟ್ಗೋಸ್ಕರ ಭಾರಿ ನಮಗೆ ಸೀಮಿತ ಮಾತ್ರ ಅಲ್ಲ, ಎಲ್ಲ ಇದಕ್ಕೂ ಇದು ಮಾಡ್ತೀವಿ. ಈ ಗ್ರಾಮಕ್ಕೆ ಸೀಮಿತ ಹಂತವಾಗಿ ಇದನ್ನು ಬೆಳವಣಿಗೆಯನ್ನು ಮಾಡಬೇಕು ಅಂತ ಮಾಡ್ತೀನಿ. ಮೊದಲನೇದಾಗಿ ಬೊಮ್ಮನಹಳ್ಳಿ ಗ್ರಾಮದ ಜನತೆಗೆ ಮತ್ತು ನಾಗರಿಕ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹುಶಃ 100 ವರ್ಷದ ಮೇಲಾಗಿದೆ ಅಂತ ಕಾಣುತ್ತೆ ನನ್ನ ಇದ್ರ ಪ್ರಕಾರ. ನಮ್ಮ ತಾತ ಮುತ್ತಾತನ ಕಾಲದಿಂದ ಇದ್ದಂಥ ಸಂದರ್ಭದಲ್ಲಿ ಈಗ ದೇವಸ್ಥಾನ ಭಾಳಷ್ಟು ಅಭಿವೃದ್ಧಿ ಆಗಿದೆ. ಇದ್ರ ಜೊತೆಯಲ್ಲಿ ವೀರಾಂಜನೇಯ ಸ್ವಾಮಿ ಚಾರಿಟಬಲ್ ಟ್ರಸ್ಟನ್ನು ಒಂದು ಉದ್ಘಾಟನಾ ಸಮಾರಂಭ ಮಾಡಿದ್ದಾರೆ. ಅದಕ್ಕೆ ಅಧ್ಯಕ್ಷರಾಗಿ ನಮ್ಮ ಗೆಳೆಯರಾದಂಥ ನರಸಿಂಹಮೂರ್ತಿಯವರಿದ್ದಾರೆ. ಎಲ್ಲ ಗ್ರಾಮದ ಪದಾಧಿಕಾರಿಗಳು, ಎಲ್ಲ ಮುಖಂಡರುಗಳು ಕೂಡ, ಗ್ರಾಮಸ್ಥರು ಕೂಡ ಸೇರಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿದ್ದಾರೆ ಇವತ್ತು. ಬಹುಶಃ ಅವರ ನಿಲುವುಗಳೇನು ಅಂತ ಹೇಳಿದ್ರೆ, ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿದ್ರೆ ಒಂದು ಮೆಡಿಕಲ್ ಕ್ಯಾಂಪ್ ಮಾಡುವಂಥದ್ದು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು, ಯಾರಿಗೂ ಆರೋಗ್ಯ ತೊಂದರೆ ಆದಾಗ ಪಕ್ಕದಲ್ಲೇ ಇರುವಂಥ ಒಂದು ಆ್ಯಂಬುಲೆನ್ಸು ಅದು ಇದು ವ್ಯವಸ್ಥೆ ಮಾಡುವಂಥ ದಿನಗಳು ಕೂಡ ಬರ್ತದೆ. ಎಲ್ಲರೂ ಸೇರಿ ಅದೊಂದು ಆ್ಯಂಬುಷನ್ ಇಟ್ಕೊಳ್ಳೋಣ, ಎಲ್ಲರೂ ಒಂದಷ್ಟು ದುಡ್ಡು ಹಾಕಿ ಒಂದು ಈ ಗ್ರಾಮಕ್ಕೆ ಒಂದು ಆ್ಯಂಬುಲೆನ್ಸ್ ಒಂದು ಇರಲಿ, ವೀರಾಂಜನೇಯ ಚಾರಿಟಬಲ್ ಟ್ರಸ್ಟ್ ಅಂತ ಇದ್ಕೊಂಡು ಅದನ್ನು ಸಾರ್ವಜನಿಕ ಬಳಕೆ, ಇದೇ ಊರಿಗೆ ಅಂತಲ್ಲ, ಎಲ್ಲೋ ತೊಂದರೆ ಆದರೂ ಕೂಡ ಆ ಗಾಡಿನ ಕಳಿಸಿ ಅವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಕೂಡ ಮಾಡೋಣ. ಅದ್ರ ಜೊತೆಯಲ್ಲಿ ಸರ್ಕಾರದ ವತಿಯಿಂದ ಏನೇನು ಸೌಲಭ್ಯಗಳು ಈ ಗ್ರಾಮಕ್ಕೆ ಹಿಂದುಳಿದ ವರ್ಗ ಅಂತ ಹಿಂದುಳಿದ ಗ್ರಾಮ ಅಂತ ಏನಾಗಿದೆ ಅದಕ್ಕೆ ಏನೇನು ಒದಗಿಸೋಕ್ಕೆ ಎಲ್ಲರೂ ಕೂಡ ಸೇರಿ ನಾವೆಲ್ಲರೂ ಒಟ್ಟಾಗಿ ಟ್ರಸ್ಟ್ನವರು ಮತ್ತು ನಾಗರಿಕರು, ಈ ಗ್ರಾಮಸ್ಥರು ಸೇರಿ ಈ ಗ್ರಾಮಕ್ಕೆ ಸಲ್ಲಬೇಕಾದಂಥ ಎಲ್ಲ ಅವಕಾಶಗಳನ್ನು ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು
ವೀರಾಂಜನೇಯ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಮಾಡುತ್ತೆ ಅನ್ನೋ ನಂಬಿಕೆಯಿಂದ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಸರ್, ರಸ್ತೆ ಈ ಗ್ರಾಮಕ್ಕೆ ಅಗ್ಗೇಟಿ ಸುಮಾರು ವರ್ಷಗಳೇ ಕಳೆದಿದೆ. ಇದುವರೆಗೂ ಈ ಗಣಪತಿಗಳು ಕೈ ಹಾಕಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಬಹುಶಃ ಇಲ್ಲಿ ಏನಾಗಿದೆ, ಕಳೆದ ಬಾರಿ ಜನತಾದಳ ಇತ್ತು, ಈಗ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ನ ಶಾಸಕರು ಇದ್ದಾರೆ. ಇಲ್ಲೇನಾಗಿರುತ್ತೆ, ಅಪ್ರೋಚ್ ಮಾಡುವಾಗ ಮಾಡ್ತೀನಿ ಅಂತಾರೆ ಮತ್ತೆ ಹೋಗಿರೋದಿಲ್ಲ. ಅದನ್ನು ಫಾಲೋಅಪ್ ಮಾಡಿದ್ರೆ ಖಂಡಿತ ಆಗುತ್ತೆ. ಬಹುಶಃ ಈ ಟ್ರಸ್ಟ್ ರಿಲೇಟೆಡಿಂದನೇ ಎಲ್ಲ ಕಾರ್ಯಗಳು ಆಗುತ್ತೆ ಅಂತ ಭರವಸೆ ಕೊಡ್ತಾಯಿದ್ದೀನಿ ಸರ್. ಜಯಸಿಂಹ ಅಂತೇಳಿ ಇದೇ ಗ್ರಾಮದವನು. ನಾವು ಜೋಡಿದಾರರ ಕುಟುಂಬ. ನಮ್ಮ ತಾತ ಮುತ್ತಾತ ನಮ್ಮ ತಂದೆ ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿದ್ದು. ಈಗೆಲ್ಲ ಬೆಂಗಳೂರು ವರ್ಷ ಹೋಗಿದ್ದೀವಿ, ಆದರೂ ಈ ಊರನ್ನ ಮರೆಯೋಂಗಿಲ್ಲ. ಊರು ನಮಗೆ ಪ್ರೀತಿ ಇದ್ದಂಗೆ. ಈ ಗ್ರಾಮ ದೇವರು ನಮಗೆ, ಮಾರಮ್ಮ ತಾಯಿ ಕೂಡ ಗ್ರಾಮ ದೇವರು. ಅದಕ್ಕೋಸ್ಕರ ಈ ಭಾಗದಲ್ಲಿ ನಾವಿದ್ದೀವಿ ಸರ್. ಬೊಮ್ಮನಹಳ್ಳಿ ಗ್ರಾಮ ಸುಮಾರು ಒಂದು 70ರಿಂದ 80 ಮನೆ ಇರೋಂಥ ಗ್ರಾಮ. ಇದು ಸುತ್ತಮುತ್ತಲು ಸುತ್ತಕಟ್ಟೆ ಅಂತೇಳಿ ಮತ್ತೆ ಇನ್ನೊಂದು 2-3 ಹಳ್ಳಿಗಳು ಸೇರಿಕೊಂಡು ಇದು ಈಗಾಗಲೇ ಜಯಸಿಂಹ ಅವ್ರು ಹೇಳಿದಾಗೆ ಒಂದು 100 ವರ್ಷದ ಹಳೆ ದೇವಸ್ಥಾನ. ಈಗ ನಮ್ಮ ಈ ಟ್ರಸ್ಟ್ ಮಾಡಿರೋ ಧ್ಯೇಯ ಉದ್ದೇಶ ಆ್ಯಕ್ಚುಲಾಗಿ ಮೊದಲಿಗೆ ಇಲ್ಲಿದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದು, ದೇವಸ್ಥಾನದ್ದು ಮೂಲಭೂತ ಸೌಕರ್ಯಗಳನ್ನ ಇಂಪ್ರೂವ್ ಮಾಡೋಂಥದ್ದು. ಅದಾದ ನಂತರ ಬಂದು ಭಕ್ತಾದಿಗಳಿಗೆ ಅವರಿಗೆ ಕರೆಕ್ಟ್ ಆದಂಥ ವ್ಯವಸ್ಥೆಗಳು ಮಾಡೋದು. ಯಾಕೆಂದರೆ ಇಲ್ಲಿ ಒಕ್ಕಲು ತುಂಬ ಜನ ಇದ್ದಾರೆ. ಇಲ್ಲಿ ಇದು ಆಂಜನೇಯ ಸ್ವಾಮಿಗೆ ಎಸ್ಪೆಷಲಿ ಶನಿವಾರದೊತ್ತು ತುಂಬ ಜನ ಬೇರೆ ಬೇರೆ ಊರುಗಳಿಂದ ಇಲ್ಲಿ ಹಳೆಯ ಕಾಲದಿಂದ ಇರೋಂಥ ಒಕ್ಕಲು ಇವರು ಭಕ್ತಾದಿಗಳು ಬರ್ತಾರೆ. ಅವ್ರಿಗೆ ಏನಂಥ ವ್ಯವಸ್ಥೆಗಳು ಮಾಡೋವಂಥದ್ದು ಅದನ್ನು ಉದ್ದೇಶ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಮುಖ್ಯವಾಗಿ ಈ ಊರಿನ ಈ ಟ್ರಸ್ಟ್ ಜೊತೆಗೆ ಉದ್ಧಾರ ಮಾಡೋಂಥದ್ದಾಗಿ ಅಂತಂದರೆ ರೋಡ್ ಆಗಲಿ ಅಥವಾ ಈ ಸರ್ಕಾರದೊಡನೆ ನಮ್ಮದು ಏನೋ ಮಾತಾಡಬೇಕು, ಅದಕ್ಕೆ ಒಂದು ಶಕ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಟ್ರಸ್ಟನ್ನು ಮಾಡ್ತಾಯಿದ್ದೀವಿ ಇದನ್ನು. ಬಟ್ ಎಲ್ಲರದ್ದು ತುಂಬ ಸಹಕಾರ ಇದೆ. ಉತ್ಸುಕರಿಂದ ಬರೀ 2 ತಿಂಗಳಲ್ಲಿ ಇದನ್ನು ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿ ಅದಕ್ಕೆ ಏನೇನು ಬೇಕೋ ಈ ಶಾಶ್ವತವಾಗಿ ಅಂದರೆ ಶಾಸನಬದ್ಧವಾಗಿ ಏನೇನು ನಮ್ಗೆ ಅಪ್ರೂವಲ್ಸ್ ಬೇಕೋ ಅದೆಲ್ಲ ಅಪ್ರೂವಲ್ಸ್ ತೊಗೊಂಡು ಹೀಗಾಗಿ ಅದನ್ನು ರಿಜಿಸ್ಟರ್ ಮಾಡಿಸಿ ಇವತ್ತು ಈ ನಮ್ಮ ಉದ್ಘಾಟನೆ ಆಗಿದೆ. ಸೊ ಯಶಸ್ವಿಯಾಗಿ ಮುಂದೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರ ಭಾವನೆ. ಅದೇ ಥರ ಎಲ್ಲರಿಂದ ದೇಣಿಗೆಗಳು ತೊಗೊಳ್ತಾ ಇದ್ದೀವಿ. ತೊಗೊಳೋದಕ್ಕೆ ಆದರೆ ಇಚ್ಛೆ ಪಡ್ತಾ ಇದ್ದೀವಿ. ಬಟ್ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಹಾಗಾಗಿ ಸುರೇಶ್ ಕುಮಾರ್ ಅಂತೇಳಿ, ನಾನು ಆ್ಯಕ್ಚುಲಾಗಿ ಬೊಮ್ಮನಹಳ್ಳಿ ನಮ್ಮ ತಂದೆಯವರ ಗ್ರಾಮದವರೇ. ನಾನು KMF ಅಲ್ಲಿ ಡೈರೆಕ್ಟ್ರಾಗಿ ನಿವೃತ್ತನಾದ ಮೇಲೆ ಇಲ್ಲಿ ಬಂದು ಇಲ್ಲಿಗೆ ಟ್ರಸ್ಟಲ್ಲಿ ಅದೇ ನಮ್ಮ ಅಧ್ಯಕ್ಷರು ಈಗ ನರಸಿಂಹಮೂರ್ತಿ ಅಂತೇಳಿ ಅವರು ನಿವೃತ್ತ, ಅದೇ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿದ್ದಾರೆ. ಲಕ್ಕಿಯವರು ಅಂತ ಹೇಳ್ಬಿಟ್ಟು ಇವರು ಮೈಸೂರು ಯೂನಿವರ್ಸಿಟಿ ಒಳಗೆ ಉನ್ನತ ಅಧಿಕಾರದಲ್ಲಿದ್ದು ಅವರು ಕೂಡ ನಿವೃತ್ತಿ ಹೊಂದಿದ್ದಾರೆ. ಮತ್ತು ನಾವಿಬ್ಬರು ಗೌರವಾಧ್ಯಕ್ಷರು ಆ್ಯಕ್ಚುಲಿ ಲಕ್ಕಿಯವರು ಮತ್ತು ನಾನು. ಅದಲ್ಲದೆ 16 ಜನ ಟ್ರಸ್ಟಿಗಳು ಪ್ಲಸ್ ಸದಸ್ಯರುಗಳಿದ್ದಾರೆ. ಮತ್ತು ಅದಲ್ಲದೆ ಗ್ರಾಮಸ್ಥರನ್ನ ಎಲ್ಲರೂ ನಾವು ಏನು ಟ್ರಸ್ಟಿಗಳು ಅಂತಂದ್ರೆ ಅಲ್ಲಿಗೆ ಸೀಮಿತ ಮಾಡಿಲ್ಲ, ಬೇರೆ ಎಲ್ಲರನ್ನೂ ಸದಸ್ಯರುಗಳು ಅಂತ ಮಾಡಿಕೊಂಡು ಯಾಕೆಂದರೆ ಎಲ್ಲರದ್ದು ಭಾಗವಹಿಸ್ಕೋಬೇಕಲ್ಲ ಇದಕ್ಕೆ. ಹಾಗಾಗಿ ಆ ಬರೀ ಟ್ರಸ್ಟ್ ಒಂದೇ 9 ಜನ 10 ಜನದ ಮಾತ್ರ ಅಂತ ಅಂದ್ಕೊಂಡಿಲ್ಲ ನಾವು. ಎಲ್ಲ ಕುಟುಂಬ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಸೊ ಎಲ್ಲರ ಸಹಕಾರವನ್ನು ತೊಗೊಂಡು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ಸ್ನೇಹಿತರು ಹೇಳಿದ್ದಾರೆ, ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ಗೌರವಾಧ್ಯಕ್ಷರು ಹೇಳಿದ್ದಾರೆ. ಜೊತೆಗೆ ನಮ್ಮ ವಿಜಯಸಿಂಹ ಅವರು ಚೆನ್ನಾಗಿ ಮಾತಾಡಿ ಎಲ್ಲನೂ ಸಹ ಅವರು ಏನಾಗಬೇಕು ನಮ್ಮ ಗ್ರಾಮಕ್ಕೆ ಅಂತಕ್ಕಂಥದ್ದು ಅವ್ರು ಹೇಳಿದ್ದಾರೆ. ಎರಡನೇದಾಗಿ ಏನಂದರೆ, ಇದು ನಾವು ಎಲ್ಲ ರೈತರೇ ಆಗಿರೋದ್ರಿಂದ ನಮ್ಮ ರೈತರುಗಳಿಗೆ ಅನುಕೂಲ ಆಗ್ತಕ್ಕಂಥ ಯಾವುದಾದ್ರೂ ಟ್ರೈನಿಂಗ್ಗಳಿದ್ದರೆ ಅಥವಾ ಅವ್ರಿಗೆ ಯಾವುದಾದ್ರೂ ಫೈನಾನ್ಷಿಯಲ್ ಸಪೋರ್ಟ್ ಸರ್ಕಾರದಿಂದ ಸಿಗ್ತಕ್ಕಂಥದ್ದು, ಮತ್ತು ಇನ್ನು ಹೆಲ್ತು, ಈ 3 ಕಡೆ ನಮಗೆ ಹೆಚ್ಚಿಗೆ ಗಮನ ಕೊಡಬೇಕು. ಮತ್ತು ಇಲ್ಲಿ ದೇವಸ್ಥಾನ ಇರೋದ್ರಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು. ಇದು ನಮ್ಮ ಮೇನ್ ಉದ್ದೇಶ ಸರ್ ನಮ್ಮದು. ಅದಕ್ಕೋಸ್ಕರ ನಮ್ಮೆಲ್ಲರೂ ಸಹ ಶ್ರಮಿಸ್ತಾ ಇದ್ದಾರೆ. ಚೆನ್ನಾಗಿದೆ ನಮ್ಮ ಊರಿನಲ್ಲಿ. ಈಗ ಜಾತೀಯತೆ ಆಗಲಿ ಅಥವಾ ಯಾವುದೇ ಒಂದು ಇದನ್ನು ತರದ ಹಾಗೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಇಲ್ಲಿ ನಮ್ಮ ಸೆಕ್ರೆಟರಿ ಆಗಿರ್ತಕ್ಕಂಥವರು ಚಂದ್ರಶೇಖರ್ ಅಂತ ಹೇಳಿ, ಅವರು ಎಲ್ಲದರಲ್ಲೂ ಸಹ ಇವಾಗ ಅವ್ರದ್ದೇ ಮೇಯ್ನು ಎಲ್ಲ ನಿಂತು ಮಾಡ್ತಾಯಿದ್ದಾರೆ. ನಮ್ಮ ಸಹಕಾರ ಎಲ್ಲರನ್ನೂ ತೊಗೊಂಡು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದು ಭಾಳ ಸಂತೋಷ ಇದೆ. ಚೆನ್ನಾಗಿ ಮುಂದುವರಿಸಿ. ಮುಖ್ಯವಾಗಿ ನಿಮ್ಮ ಒಂದು ಸಹಕಾರ ಜಾಸ್ತಿ ನಮಗೆ ಮೀಡಿಯಾದವ್ರ ಸಹಕಾರ ಇದ್ದರೆ ನಮಗೆ ಇನ್ನೂ ಒಳ್ಳೆಯ ಅನುಕೂಲ ಆಗ್ತದೆ ಅಂತೇಳಿ ನಾವು ಭಾವಿಸಿದ್ದೀವಿ ಸರ್. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನು. ವಂದನೆಗಳು.